ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಚ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಕೇಳಲಾಗುವಂತಹ ಅಂದ್ರೆ ಫಸ್ಟ್ PUC ಕನ್ನಡ ಭಾಷಾ ವಿಷಯದಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಕೇಳಲಾಗುವಂತಹ 2 ಅಂಕದ ಪ್ರಶ್ನೆಗಳನ್ನ ಉತ್ತರ ಸಮೇತ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾವೆ. ಹಾಗಾದ್ರೆ ಕನ್ನಡದಲ್ಲಿ ಪದ್ಯಭಾಗದಲ್ಲಿ ಕೇಳಲಾಗುವಂತಹ 2 ಅಂಕದ ಪ್ರಶ್ನೆಗಳು ಯಾವ್ಯಾವುದು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಬರಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಮುಂಬರುವಂತಹ ಎಜುಕೇಶನ್ ಅಪ್ಡೇಟ್ಸ್ ಆಗಿರಬಹುದು, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆಗಿರಬಹುದು, ಜೊತೆಗೆ ಎಲ್ಲಾ ಸಬ್ಜೆಕ್ಟ್ ಗಳ ಪಾಸಿಂಗ್ ಪ್ಯಾಕೇಜ್ ಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತಾರೆ. ಮತ್ತೆ ಯಾಕೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಜೊತೆಗೆ ಆಲ್ ಅನ್ನೋದನ್ನ ಒತ್ತಿ. ಬನ್ನಿ ಈಗ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೆ ಬರಹ ಯಾವ ರೀತಿ ಕಾಣುತ್ತಿತ್ತು? ಉತ್ತರ: ಅರೆ ಮುಚ್ಚಿದ ಕಣ್ಣು, ಅರಳಿದ ಮುಖ, ಕಡಿದು ಹೋಗಿದ್ದ ಕೈಗಳು, ಭಯಂಕರವಾಗಿ ಕಚ್ಚಿದ ಅವುಡು, ವೈರಿಗಳ ಬಾಣದ ಹೊಡೆತದಿಂದ ಜರ್ಜರಿತವಾದ ದೇಹವು ರಕ್ತದ ಕಡಲಿನಲ್ಲಿ ಮುಳುಗಿ ಬಿದ್ದಿತ್ತು. ಪ್ರಶ್ನೆ 2, ದುಶ್ಯಾಸನನು ಅಣ್ಣನಿಗೆ ತೋರಿದ್ದ ವಿನಯಶೀಲತೆ ಯಾವುದು? ಉತ್ತರ: ತಾಯಿಯ ಎದೆ ಹಾಲನ್ನ ಕುಡಿಯುವಲ್ಲಿ, ಸೋಮರಸ ಕುಡಿಯುವಲ್ಲಿ, ದಿವ್ಯ ಭೋಜನ ಸವಿಯುವುದರಲ್ಲಿ, ದುರ್ಯೋಧನನ ನಂತರ ದುಶ್ಯಾಸನನು ಸೇವಿಸಿ ಎಲ್ಲಿಯೂ ಕ್ರಮವನ್ನು ಮೀರದೆ ವಿನಯಶೀಲತೆಯನ್ನು ತೋರಿದ್ದನು. ಪ್ರಶ್ನೆ 3, ದುರ್ಯೋಧನನು ಕರ್ಣನ ದಾನ ಗುಣವನ್ನ ಹೇಗೆ ಪ್ರಶಂಸಿಸಿದ್ದಾನೆ? ಉತ್ತರ: ಇಂದ್ರನು ಬಂದು ಬೇಡಿದಾಗ ಕವಚವನ್ನು ಕತ್ತರಿಸಿಕೊಟ್ಟೆ. ತಾಯಿ ಕುಂತಿ ಬೇಡಿದ ತಕ್ಷಣವೇ ಸ್ವಲ್ಪವೂ ಅನುಮಾನಿಸದೆ ದಿವ್ಯಾಸ್ತ್ರವನ್ನು ಕೊಟ್ಟೆ. ಲೋಕದಲ್ಲಿ ನಿನಗೆ ಸರಿಸಮನಾದ ದಾನ ಶೂರನು ಪರಾಕ್ರಮಿಯೂ ಯಾರಿದ್ದಾರೆ ಎಂದು ಪ್ರಶಂಸಿಸಿದ್ದಾನೆ. ಪ್ರಶ್ನೆ 4, ಯಾರನ್ನು ಕಂಡರೆ ಅಲ್ಲಮ ನಾಚುವೆನೆಂದು ಹೇಳುವನು? ಉತ್ತರ: ಅಂಗದ ಮೇಲೆ ಲಿಂಗವನ್ನು ಧರಿಸಿದವನು ಭಕ್ತನೇ? ಮೆಳೆಯ ಮೇಲೆ ಇಟ್ಟ ಕಲ್ಲು ಲಿಂಗವೇ? ಆ ಮೆಳೆ ಭಕ್ತನೇ, ಇಟ್ಟಾತ ಗುರುವೇ ಎಂದು ಪ್ರಶ್ನಿಸಿ ಇಂತಹವರನ್ನು ಕಂಡರೆ ಅಲ್ಲಮ ನಾಚುವೆನೆಂದು ಹೇಳುತ್ತಾನೆ. ಪ್ರಶ್ನೆ 5, ಅಲ್ಲಮ ಏನನ್ನು ನೀಡುವುದರಿಂದ ನಾ ದೇವ ಎಂದು ಹೇಳುತ್ತಾನೆ? ಉತ್ತರ: ಬಾಯಾರಿದವರಿಗೆ ಒಂದು ಗುಟುಕು ನೀರು ಮತ್ತು ಹಸಿದವರಿಗೆ ಒಂದು ತುತ್ತು ಅನ್ನವನ್ನು ನೀಡುವುದರಿಂದ ನಾ ದೇವ ಎಂದು ಅಲ್ಲಮ ಹೇಳುತ್ತಾನೆ. ಪ್ರಶ್ನೆ 6, ಕೈದು ಕಾಳೋರಗಗಳಿಗೆ ಏನೇನು ಇರುವುದಿಲ್ಲ? ಉತ್ತರ: ಕೊಲ್ಲುವ ಆಯುಧಕ್ಕೆ ದಯೆ, ಧರ್ಮದ ಮೊನೆ ಇರುವುದಿಲ್ಲ. ಕಾಳೋರಗಗಳಿಗೆ ಅಮೃತದ ಸುಧೆ ಇರುವುದಿಲ್ಲ. ಪ್ರಶ್ನೆ 7, ತನು ಮನ ಧನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ? ಉತ್ತರ: ತನು ಮನ ಧನಗಳನ್ನು ಮರೆಯಲು ಗುರು, ಲಿಂಗ, ಜಂಗಮರನ್ನು ತೋರುತ್ತಾರೆ. ಪ್ರಶ್ನೆ 8, ಕಣ್ಣು ಹಾಗೂ ಕರ್ಣಗಳಿಗೆ ಶೃಂಗಾರ ಯಾವುದು? ಉತ್ತರ: ಗುರು ಹಿರಿಯರನ್ನು ನೋಡುವುದೇ ಕಣ್ಣಿಗೆ ಶೃಂಗಾರ, ಪುರಾತನ ಸಂಗೀತಗಳನ್ನು ಕೇಳುವುದೇ ಕರ್ಣಗಳಿಗೆ ಶೃಂಗಾರ. ಪ್ರಶ್ನೆ 9, ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು? ಉತ್ತರ: ಶಿವಲಿಂಗವನ್ನು ಪರಿಮಳದಿಂದ ಕೂಡಿರುವ ಮೊಲ್ಲೆ, ಮಲ್ಲಿಗೆ, ದೂರದವರೆಗೂ ಕಂಪನ್ನು ಹರಡುವ ಸಂಪಿಗೆಯ ಹೂವು, ಸುರಗಿ, ಸುರಹೊನ್ನೆ, ಕೆಂಜಾಜಿ, ಚಂಗಣಗಿಲೆ ಮೊದಲಾದ ಹೂವುಗಳಿಂದ ಸಿಂಗರಿಸುತ್ತಿದ್ದನು. ಪ್ರಶ್ನೆ 10, ಚೋಳರಾಜ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಏನು? ಉತ್ತರ: ಚೋಳರಾಜನು ಚೆನ್ನಯ್ಯನ ಪಾದಗಳ ಮೇಲೆ ತನ್ನ ಇಡೀ ದೇಹವನ್ನು ಇಟ್ಟು ನಮಸ್ಕರಿಸುತ್ತಿರುವಾಗ ಚೆನ್ನಯ್ಯನು, ನೀನು ಈ ರೀತಿ ನನ್ನ ಮನೆ ಬಾಗಿಲಿಗೆ ಬಂದಿರುವುದು ಸರಿಯೇ? ಸೂರ್ಯಕುಲಕ್ಕೆ ಕನ್ನಡಿಯಂತಿರುವ ನೀನು ನನ್ನ ಕುಲವನ್ನು ತಿಳಿಯದೆ ಈ ರೀತಿ ನಮಸ್ಕರಿಸುವುದು ಸರಿಯೇ ಎಂದು ಪ್ರತಿಕ್ರಿಯಿಸಿದನು. ಪ್ರಶ್ನೆ 11, ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು? ಉತ್ತರ: ತಾನು ಅರಿಯದೆ ಅಂಬಲಿಯನ್ನು ನೀಡಿದ್ದಕ್ಕೆ ಶಿವನು ರಾಜನಲ್ಲಿ ದೂರುವುದೇ? ಚೋಳರಾಜನು ನನ್ನನ್ನು ಹಿಡಿದು ತರುವಂತೆ ಮಾಡಿದೆಯಲ್ಲ, ನಿನ್ನಲ್ಲಿ ಪದವಿಯನ್ನು ಬೇಡಿದನೆ, ನನ್ನ ಭಕ್ತಿ ಭೂಮಿಗೆಲ್ಲ ತಿಳಿಯುವಂತಾಯಿತಲ್ಲ, ನನ್ನ ಭಕ್ತಿ ಅಪವಾದವನ್ನ ತಂದಿಕ್ಕಿತಲ್ಲ, ಇನ್ನು ನಾನು ಈ ಭೂಮಿಯ ಮೇಲೆ ಇರಲಾರೆ ಎಂದು ಮುನಿಸಿಕೊಂಡನು. ಪ್ರಶ್ನೆ 12, ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನಪಡಿಸಿದನು? ಉತ್ತರ: ಚೆನ್ನಯ್ಯನು ತನ್ನ ಕೊರಳನ್ನು ಕತ್ತರಿಸಿಕೊಳ್ಳಲು ಮುಂದಾದಾಗ ಶಿವನು ಪ್ರತ್ಯಕ್ಷವಾಗಿ ಕತ್ತಿಯನ್ನು ಹಿಡಿದು ಚೆನ್ನಯ್ಯನಿಗೆ, ಅವಿಚಾರದಿಂದ ಈ ರೀತಿ ಮಾಡುವುದು ಸರಿಯೇ? ಮರೆತು ಚೋಳನಿಗೆ ನಿನ್ನ ವಿಚಾರವನ್ನು ಹೇಳಿದ್ದಕ್ಕೆ ಕೋಪವೇತಕ್ಕೆ? ಸೈರಿಸು, ಅಂದ್ರೆ ತಾಳ್ಮೆ ತಗೋ, ಆತುರ ಬೇಕೆ ಎಂದು ಸಮಾಧಾನಪಡಿಸಿದನು. ಪ್ರಶ್ನೆ 13, ಸೀತೆ ಪ್ರವೇಶಿಸಿದ ಕಾಡು ಹೇಗಿತ್ತು? ಉತ್ತರ: ಸೀತೆ ಪ್ರವೇಶಿಸಿದ ಕಾಡು ಕ್ರೂರ ಪ್ರಾಣಿ ಪಕ್ಷಿಗಳ ಭಯಂಕರ ಧ್ವನಿಯಿಂದ ಕೂಡಿತ್ತು. ഇരുಳಿನಂತೆ, ಹಗಲಿನಂತೆ, ಸ್ವರ್ಗದಂತೆ, ಕೈಲಾಸದಂತೆಯೂ, ಸೂರ್ಯ, ಚಂದ್ರ, ಶಿವ, ಇಂದ್ರರ ವಾಸಸ್ಥಾನದಂತೆಯೂ, ಕಡಲಂತೆ, ಆಕಾಶದಂತೆ ವಿಶಾಲವಾಗಿಯೂ, ಕರಡಿ, ಹುಲಿಗಳಂತಹ ಕ್ರೂರ ಮೃಗಗಳಿಂದ ತುಂಬಿತ್ತು. ಪ್ರಶ್ನೆ 14,
ಮೂರ್ಛಿತಳಾದ ಸೀತೆಯನ್ನು ಲಕ್ಷ್ಮಣ ಹೇಗೆ ಉಪಚರಿಸಿದನು? ಉತ್ತರ: ಮೂರ್ಛಿತಳಾಗಿ ಬಿದ್ದಿದ್ದ ಸೀತೆಗೆ ನೀರನ್ನು ಚಿಮುಕಿಸಿ ದೊಡ್ಡದಾದ ಎಲೆಯನ್ನು ನೆರಳಿಗೆಂದು ಹಿಡಿದು ತನ್ನ ವಸ್ತ್ರದಿಂದ ಗಾಳಿಯನ್ನು ಬೀಸುತ್ತಾ ಸೀತೆಯನ್ನು ಉಪಚರಿಸಿದನು. ಪ್ರಶ್ನೆ 15. ಸೀತೆಯನ್ನು ಕಾಡಿನ ಪ್ರಾಣಿಗಳು ಹೇಗೆ ಉಪಚರಿಸಿದವು? ಉತ್ತರ: ಕಾಡಿನ ಪ್ರಾಣಿ ಪಕ್ಷಿಗಳು ಸೀತೆಯ ಕಷ್ಟವನ್ನು ಕಂಡು ಮರುಗಿ ತಮ್ಮ ನಡುವಿನ ದ್ವೇಷ ಭಾವವನ್ನು ಬಿಟ್ಟು ಆಹಾರವನ್ನು ತ್ಯಜಿಸಿ ಅವಳ ಸುತ್ತಲೂ ನಿಂತು ಕಣ್ಣೀರು ಹಾಕಿ ಉಪಚರಿಸಿದವು. ಪ್ರಶ್ನೆ 16. ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ? ಉತ್ತರ: ಹುಟ್ಟಿಸಿದ ಸ್ವಾಮಿ ತಾನೇ ಎಲ್ಲದಕ್ಕೂ ಹೊಣೆಗಾರನಾಗಿದ್ದು ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಯಾರು ಕಟ್ಟೆಯನ್ನು ಕಟ್ಟಿ ನೀರನ್ನು ಹಾಕದಿದ್ದರೂ ಸೃಷ್ಟಿಕರ್ತನಾದ ದೇವನೇ ಆ ವೃಕ್ಷವನ್ನು ಕಾಪಾಡುತ್ತಾನೆ. ಪ್ರಶ್ನೆ 17. ಮೃಗ ಪಕ್ಷಿಗಳನ್ನು ಸ್ವಾಮಿಯು ಹೇಗೆ ಸಲಹುತ್ತಾನೆ? ಉತ್ತರ: ಅಡವಿಯಲ್ಲಾಡುವ ಮೃಗ ಪಕ್ಷಿಗಳಿಗೆ ಸ್ವಾಮಿ ಹೆತ್ತ ತಾಯಿಯಂತೆ ಅಡಿಗಡಿಗೆ ಆಹಾರವನ್ನು ನೀಡಿ ರಕ್ಷಿಸುತ್ತಾನೆ. ಪ್ರಶ್ನೆ 18. ಸಿಡಿಲು ಗುಡುಗುಗಳನ್ನು ಕಳುಹಿಸು ಎಂದು ಮಾದೇವ ಯಾರನ್ನು ಕೇಳುತ್ತಾನೆ? ಉತ್ತರ: ಮಾದೇವನು ಗುಡುಗುಗಳನ್ನು ಕಳುಹಿಸು ಎಂದು ಗುಡುಗಾಜಮ್ಮನಿಗೂ ಅವಳ ಮಗ ಬೊಮ್ಮರಾಯಪ್ಪನಿಗೆ ಸಿಡಿಲುಗಳನ್ನು ಕಳುಹಿಸು ಎಂದು ಕೇಳುತ್ತಾನೆ. ಪ್ರಶ್ನೆ 19. ಶಿಶು ಮಕ್ಕಳು ನಾವು ಸತ್ತರೂ ಚಿಂತಿಲ್ಲ ಎನ್ನಲು ಕಾರಣವೇನು? ಉತ್ತರ: ಮಾದೇವ ಗಂಗೆಯ ಪ್ರವಾಹದ ಸುಳಿಗೆ ಸಿಕ್ಕಿ ಗರಗರನೆ ತಿರುಗುತ್ತಿರುವುದನ್ನು ಕಂಡ ಶಿಶು ಮಕ್ಕಳು ಹೆತ್ತ ತಾಯಿಯಂತೆ ಸಲಹಿದ ಮಾದೇವ ಗುರುವಿಗೆ ಶಿಷ್ಯರಿಲ್ಲ, ಶಿಷ್ಯರಿಗೆ ಗುರುವಿಲ್ಲದಾಯಿತು. ನಾವು ಸತ್ತರೂ ನಿನ್ನನ್ನು ಬಿಡುವುದಿಲ್ಲ ಎಂದು ನೀರಿಗೆ ಧುಮುಕಿದರು. ಇನ್ನು ಪ್ರಶ್ನೆ 20. ಶಿಶು ಮಕ್ಕಳ ಪ್ರೇಮಕ್ಕೆ ಮಾದಪ್ಪ ಹೇಗೆ ಬಂದನು? ಉತ್ತರ: ತನಗಾಗಿ ಮಕ್ಕಳು ಪ್ರಾಣವನ್ನು ಲೆಕ್ಕಿಸದೆ ನೀರಿಗೆ ಧುಮುಕಿದ್ದರಿಂದ ಮಾದೇವನ ಮನಸ್ಸು ಕರಗಿತು. ಮಕ್ಕಳ ಪ್ರೇಮಕ್ಕೆ ಸೋತ ಮಾದೇವ ತನ್ನ ಎಡಬಲದಲ್ಲಿ ಮಕ್ಕಳನ್ನು ತಬ್ಬಿ ಅವರನ್ನು ಹೆಗಲಲ್ಲಿ ಹೊತ್ತು ಗುಡಿಗೆ ಹಿಂದಿರುಗಿದ. ಪ್ರಶ್ನೆ 21. ಸರಸ್ವತಿಯ ಸಚಿವ ಮಂಡಲ ಸದಸ್ಯರು ಯಾರು? ಉತ್ತರ: ನೃಪತುಂಗನನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವಣ್ಣ, ನಾರಣಪ್ಪ, ಸರ್ವಜ್ಞ, ಷಡಕ್ಷರ ಮುಂತಾದವರು ನಿತ್ಯ ಸಚಿವ ಮಂಡಲದ ಸದಸ್ಯರು. ಪ್ರಶ್ನೆ 22. ಮೆಳ್ಳಗಣ್ಣನಿಗೆ ಕವಿ ಕೇಳುವ ಪ್ರಶ್ನೆಗಳು ಯಾವುವು? ಉತ್ತರ: ಮೆಳ್ಳಗಣ್ಣನಿಗೆ ಕವಿ ಕೇಳುವ ಪ್ರಶ್ನೆಗಳೆಂದರೆ: ನಿನಗೆ ಕಣ್ಣು ಕಾಣುವುದಿಲ್ಲವೇ? ಹುಟ್ಟಿನಿಂದ ಕುರುಡನೆ ಅಥವಾ ಬುದ್ಧಿ ಇಲ್ಲದವನೇ ಅಥವಾ ಬೇರೆ ಮತ್ಸರವೇ? ಮೆಳ್ಳಗಣ್ಣ ಕಾಣಿ ನೀನು, ಹೇಳು ತಪ್ಪು ನನ್ನದೇ ಎಂದು ಕೇಳುತ್ತಾರೆ. ಪ್ರಶ್ನೆ 23. ನಾಡಿನ ಬಿಡುಗಡೆಯಲ್ಲಿ ಯಾವುದಕ್ಕೆ ಅಡೆತಡೆಗಳು ಇಲ್ಲವಾಗಿವೆ? ಉತ್ತರ: ಮೋಸ, ಸುಳ್ಳಿಗೆ, ಲಂಚ, ಸುಲಿಗೆಗೆ, ಹೃದಯದಾಳದ ಕೊಚ್ಚೆ ಹರಿವಿಗೆ ಅಡೆತಡೆಗಳು ಇಲ್ಲವಾಗಿವೆ. ಪ್ರಶ್ನೆ 24. ರಾಕ್ಷಸ ಗಣ ಹತ್ಯೆಗೆ ಜನತೆ ಹೇಗೆ ಹೆಜ್ಜೆ ಇಡಬೇಕು? ಉತ್ತರ: ಕ್ಷಾತ್ರವಧೆಗೆ ಕೆರಳಿ ನಿಂತ ಪರಶುರಾಮ ಅಂದರೆ ಜಮದಗ್ನಿಯಂತೆ ಗಂಡುಗೊಡಲಿ ಹಿಡಿದು ಜನತೆ ರಾಕ್ಷಸ ಗಣ ಹತ್ಯೆಗೆ ಹೆಜ್ಜೆ ಇಡಬೇಕು ಎಂದು ಹೇಳಿದ್ದಾರೆ. ಇದಿಷ್ಟು ವಿದ್ಯಾರ್ಥಿ ಮಿತ್ರರೇ ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಲಾಗುವಂತಹ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ ಆಗಿದೆ ಕನ್ನಡ ವಿಷಯದಲ್ಲಿ. ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.